ಅರಸು ಜನಮನದ ಮುತ್ತು ಅರಸು ಡಿ ದೇವರಾಜ ಅರಸರವರ 111ನೆಯ ಜನ್ಮೋತ್ಸವ ಸಮಾರಂಭ. ಇತರ ಹರಿಕಾರ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಂತ ಕರ್ನಾಟಕ ರಾಜ್ಯದ 2 ಬಾರಿ ಮುಖ್ಯಮಂತ್ರಿಯಾದ ಡಿ ದೇವರಾಜ ಅರಸರವರ ಜನ್ಮೋತ್ಸವ ಧ್ವನಿಯಾಗಿ ತಾವು ತ್ಯಾಗಿಸಿಕೊಂಡು ಇವತ್ತು ಕರ್ನಾಟಕಕ್ಕೆ ವೇತನ ಶಿಕ್ಷಣದಲ್ಲಿ ಎಲ್ರಿಗೂ ನಮಸ್ಕಾರ. ಇಂದು ಶ್ರೀ ದೇವರಾಜ ಅರಸರವರ 111ನೇ ಜನ್ಮದಿನಾಚರಣೆ ಅಂಗವಾಗಿ ಈ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಕೋರುತ್ತಾ, ಇವತ್ತು ಅವರ ಒಂದು ಸ್ಮರಣಾರ್ಥಕವಾಗಿ ನಾವು ಜಯಂತಿಯನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಾಥಾವನ್ನು ಪ್ರಾರಂಭಿಸಿ ಒಂದು ರಂಗಮಂದಿರವರೆಗೂ ನಾವು ನಡ್ಸ್ಕೊಂಡು ಬಂದೀವಿ. ಈ ಒಂದು ಜಾಥಾದಲ್ಲಿ ವಿವಿಧ ಒಂದು ಹಿಂದುಳಿದ ಸಮಾಜದ ಒಂದು ಕಲಾ ತಂಡಗಳಾದಂಥ ಡೊಳ್ಳು ಕುಣಿತ ಆಗಿರ್ಬೋದು, ದರ್ವೇಶ್ ಸಮಸ್ಯೆ ಆಗಿರ್ಬೋದು, ಶಿಕ್ಕಲಿಗ ಸಮಾಜ ಮತ್ತು ಗೊಂದಳಿ ಸಮಾಜ, ಲಂಬಾಣಿ ಸಮಾಜದ ಕಲಾ ತಂಡಗಳೆಲ್ಲನೂ ಅವುಗಳನ್ನು ಪ್ರದರ್ಶಿಸ್ತಾ ಈ ಒಂದು ಜಾಥಾವನ್ನು ವಿಜೃಂಭಣೆಯಾಗಿ ನಾವು ಇಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಮತ್ತು ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಉಪನ್ಯಾಸಕರನ್ನು ಕರೆಸಿ ಡಿ ದೇವರಾಜ ಅರಸರವರ ಒಂದು ಕಾರ್ಯ ಸಾಧನೆಗಳನ್ನು ಎಲ್ಲರ ಮುಂದೆ ಹೇಳುತ್ತಾ ಮತ್ತು ಜನರಿಗೆ ಅವರ ಒಂದು ಕೊಡುಗೆಗಳನ್ನು ತಿಳಿಸ್ತಾ ಈ ಒಂದು ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆಗಳನ್ನು ಮಾಡಿದ್ದೀವಿ. ಇದಕ್ಕೆ ಎಲ್ಲ ರೀತಿ ಸಮಸ್ತ ಒಂದು ಕಲಬುರಗಿ ಜನಬಾಂಧವರಿಗೆ, ಹಿಂದುಳಿದ ವರ್ಗ ಎಲ್ಲ ಸಂಘಟನೆಗಳಿಗೆ ಮತ್ತು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾವು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಸಹ ಸಾಕಷ್ಟು ನಮ್ಗೆ ಸಹಕಾರ ನೀಡಿದೆ ಮತ್ತು ಸಿಬ್ಬಂದಿಗಳು ಸಹ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಒಂದು ನಮ್ಮ ಇಲಾಖೆ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಸತಿ ಆಗಿರ್ಬೋದು, ವಸತಿ ಶಾಲೆಗಳಲ್ಲಾಗಿರ್ಬೋದು, ಶೈಕ್ಷಣಿಕವಾಗಿ ಒಂದು ಅತ್ಯುನ್ನತ ಸ್ಥಾನ ಪಡೆದಿರುವಂಥ, ಅತಿ ಹೆಚ್ಚು ಅಂಕ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಇಂದು ನಾವು ಸನ್ಮಾನವನ್ನು ಕಾರ್ಯಕ್ರಮ ಮಾಡಿದ್ದೀವಿ. ಏನಂತಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಇದೇ ರೀತಿ ಮಕ್ಕಳು ಒಂದು ಫಲಿತಾಂಶ ತರಲಿ ಅಂತ ಅವರಿಗೆ ಉತ್ತೇಜನ ತರೋಗೋಸ್ಕರ ಅವರಿಗೆಲ್ಲ ಸನ್ಮಾನ ಮಾಡಿದ್ದೀವಿ. ಮತ್ತು ಅದೇ ರೀತಿ ಒಂದು ವಿವಿಧ ಸಮಾಜದ ಏನು ಮುಖಂಡರಿದ್ದಾರೆ ಹಾಗೂ ಅರಸು ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ಒಂದು ಅವರಿಗೂ ಸಹ ಒಂದು ಕರೆದು ಒಂದು ಈ ಸಭೆಯಲ್ಲಿ ನಾವು ಸನ್ಮಾನ ಮಾಡಿ ಅವರಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ಸಂಗಮೇಶ್ವರ್ ಅಂತ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ. ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಇಲಾಖೆಯ ನೇತಾರರಾದಂಥ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನೋತ್ಸವದ ಎಲ್ಲ ಕಲಬುರಗಿ ಜನತೆ ಮತ್ತು ಇಡೀ ಕರ್ನಾಟಕದ ಜನತೆಗೆ ನಾವು ಶುಭ ಕೋರ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ ಇದು ಒಂದು ನಾವು ನಮ್ಮ ಇಲಾಖೆಯ ಒಂದು ವಿಜೃಂಭಣೆಯಿಂದ ಒಂದು ಆಚರಿಸುವಂಥ ಒಂದು ಹಬ್ಬದ ಥರ ನಾವು ಆಚರಣೆ ಮಾಡ್ತೀವಿ. ಈ ಆಚರಣೆಯನ್ನು ನಾವು ಈ 15 ದಿವಸದಿಂದ ನಾವು ಒಂದು ಪ್ರಿಪ್ರೇಷನ್ ಅನ್ನ ಮಾಡ್ಕೊಡ್ತಾ ಹೊಂಟಿದ್ವಿ. ನಮ್ಮ ಈ ಇಲಾಖೆಯ ಎಲ್ಲ ವಾರ್ಡನ್ಸ್ಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಆಯ್ತು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾವು ಇನ್ವಾಲ್ವ್ ಆಗಿ ಒಂಥರ ಖುಷಿಲಿಂದ ಆಚರಣೆಯನ್ನ ಮಾಡ್ಕೊತಾ ಹೊಂಟಿದ್ವಿ. ಅದೇ ರೀತಿಯಾಗಿ ಈ ನಮ್ಮ ಅರಸು ಜಯಂತಿಯು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪೂಜೆಯ ಮೂಲಕ ಅವರ ಮೂಲಕ ಮತ್ತು ಎಲ್ಲ ಸಮಾಜದ ನಮ್ಮ ಹಿಂದುಳಿದವರ ಕಲ್ಯಾಣ ಇಲಾಖೆ ಬರುವಂತ ಎಲ್ಲ ಸಮಾಜದವರು ಕೂಡ ಇಲ್ಲಿ ಪ್ರತಿಯೊಂದು ಅವರವರ ಇದರ್ಲಿಂದ ಅವರೊಂದು ವೇಷಭೂಷಣಗಳು ಧರಿಸ್ಕೊತಾ ಅವರ ಒಂದು ಕಲಾವನ್ನ ಪ್ರದರ್ಶನ ಮಾಡಿಸ್ಕೊಂತ ಇಡೀ ನಾವು ರಂಗಮಂದಿರದವರೆಗೆ ಪ್ರದರ್ಶನವನ್ನ ಮಾಡ್ಕೊತ ಬಂದಿದ್ವಿ ಪ್ರತಿ ವರ್ಷ. ಮತ್ತು ಇಲ್ಲಿ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಉನ್ನತ ಪ್ರಶಸ್ತಿ SSLC ಆಗ್ಲಿ, PUC ಆಗ್ಲಿ, ಡಿಗ್ರಿ ಆಗ್ಲಿ ಮತ್ತು ಸ್ನಾತಕೋತ್ತರದಲ್ಲಿ ಗೋಲ್ಡ್ ಮೆಡಲಿಸ್ಟ್ ವಿದ್ಯಾರ್ಥಿಗಳನ್ನ ನಮ್ಮ ಇಲಾಖೆಯಿಂದ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿರ್ತೀವಿ. ಅದನ್ನು ಕೂಡ ನಾವು ಯಶಸ್ವಿಯಾಗಿ ಪ್ರತಿ ವರ್ಷವನ್ನ ಆಚರಣೆ ಮಾಡ್ಕೊತಾ ಬಂದಿದ್ವಿ. ಇದು ವರ್ಷ ಕೂಡ ನಾವು ಆಚರಣೆ ಮಾಡಿದ್ವಿ. ಅದೇ ರೀತಿಯಾಗಿ ಮತ್ತು ಈ ಇಲಾಖೆಯಿಂದ ಕ್ರೀಡಾಕೂಟಗಳು ಈಗ ಒಂದು 15 ದಿವಸದಿಂದ ನಾವು ಏರ್ಪಾಡು ಮಾಡ್ಕೊಂಡು ಹೊಂಟಿದ್ವಿ. ಭಾಷಣ ಸ್ಪರ್ಧೆ ಆಗ್ಲಿ, ರಸಪ್ರಶ್ನೆ ಆಗ್ಲಿ ಹಾಗೂ ಪ್ರಬಂಧ ಸ್ಪರ್ಧೆಗಳು ಎಲ್ಲ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಸಮೇತ ನಾವು ತಗೊಂಡು ಈ ಒಂದು ನಮ್ಮ ಏನ್ ಸಮ್ಮೇಳನದಾಗ ನಾವೇನ್ ಮಾಡ್ತೀವಿ, ಪ್ರತಿ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಿ ಅವರಿಗೆ ನಾವು ಇಲ್ಲಿ ಸನ್ಮಾನ ಮಾಡುವಂತ
ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತೀವಿ. ಇದು ಒಂದು ನಮ್ಮ ಇಲಾಖೆಯ ಒಂದು ಹೆಮ್ಮೆಯ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ನನ್ನ ಹೆಸರು ಗುರ್ಲಿಂಗಮ್ಮ ಸಜ್ಜನ್, ನಾನು ಹಾಸ್ಟೆಲ್ ವಾರ್ಡನ್ ಇದ್ದೀನಿ ಸರ್. ಮೊಟ್ಟ ಮೊದಲಾಗಿ ಕರ್ನಾಟಕ ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳು ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಿ ದೇವರಾಜ್ ಅರಸು ಅವರು ನಮ್ಮೆಲ್ಲರ ಪಾಲಿನ ಭಾಗ್ಯವಿದಾತ, ಅನ್ನದಾತ, ಜ್ಞಾನದಾಸೋದೊಂದಿಗೆ ಅನ್ನದಾಸೋಹ ನೀಡ್ತಕ್ಕಂಥ ಬಹಳಷ್ಟು ಹಿಂದುಳಿದ ವರ್ಗಗಳ ಮಕ್ಕಳಾಗಿರ್ಬೋದು, ದಲಿತರ ಮಕ್ಕಳಾಗಿರ್ಬೋದು, ಕಾರ್ಮಿಕರ ಮಕ್ಕಳಾಗಿರಬಹುದು, ಅಥವಾ ಆರ್ಥಿಕ ಪರಿಸ್ಥಿತಿ ಹೊರತು ಬಿಟ್ಟಂತ ಮಕ್ಕಳಿಗೆ ಶೈಕ್ಷಣಿಕ ಪೂರಕವಾಗಿ ಅಂದ್ರೆ ಸರ್ಕಾರದ ಅನ್ನದಾಸೋಹದೊಂದಿಗೆ ಜ್ಞಾನದಾಸೋಹ ನೀಡ್ತಕ್ಕಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ರೆ ನಮ್ಮ ಹೆಮ್ಮೆ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ತುಂಬಾ ಹೆಮ್ಮೆ ಪಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಡಿ ದೇವರಾಜ್ ಅರಸು ಅವರ ಜನ್ಮ ದಿನಾಚರಣೆಯನ್ನು ತುಂಬಾ ಅರ್ಥ ಗರ್ಭಿತವಾಗಿ ಎಲ್ಲ ನಮ್ಮ ಇಲಾಖೆಯ ಡಿ ಸಾಹೇಬರಾಗಿರ್ಬೋದು, ರಾಜ್ಯ ಮಟ್ಟದ ಎಲ್ಲರ ಆಯುಕ್ತರಾಗಿರ್ಬೋದು, ಎಲ್ಲ ಅಪರ ಆಯುಕ್ತರಾಗಿರ್ಬೋದು, JD ಸಾಹೇಬರಾಗಿರ್ಬೋದು, ಎಲ್ಲರ ಒಂದು ಮಾರ್ಗದರ್ಶನ ನಿರ್ದೇಶನದಂತೆ ನಾವು ಕೂಡ ನಮ್ಮ ಇಲಾಖೆ ಎಲ್ಲ ಸರ್ವ ಸಿಬ್ಬಂದಿಯವರು ಒಕ್ಕಟ್ಟಾಗಿ ನಾವೆಲ್ಲರೂ ಕೂಡ ವಿವಿಧ ಒಂದು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಪ್ರತಿಯೊಬ್ಬ ಸಮಿತಿಯವರು ಕೂಡ ತಮ್ಮದೇ ಆದಂತ ಕಾಯಕ ಯೋಗಿಯಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ನಿಜವಾಗ್ಲೂ ಕೂಡ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಗೌರವ ಅನಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಎಲ್ಲ ಒಂದು ಉಸ್ತುವಾರಿ ಸಚಿವರಿಗೂ, ಎಲ್ಲ ಒಂದು ಶಾಸಕರಿಗೂ ಮತ್ತು ಎಲ್ಲ ಒಂದು ವಿಧಾನ ಪರಿಷತ್ ಸದಸ್ಯರಿಗೂ ಎಲ್ಲರೂ ಕೂಡ ಹೃತ್ಪೂರ್ವಕವಾದಂತ ಒಂದು ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಕೂಡ ಕಲಬುರಗಿ ಜನತೆ, ಮಹಾಜನತೆ ಒಂದು ಸಹಯೋಗದಲ್ಲಿ ಎಲ್ಲಾ ಸಮಾಜದ ಮುಖಂಡರು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಪದಾಧಿಕಾರಿ ಎಲ್ಲರೂ ಕೂಡ ಸರ್ವಸಮ್ಮತದಿಂದ ಈ ಒಂದು ನಮ್ಮ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ನಾವು ಮೆರವಣಿಗೆಯನ್ನು ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ವಸತಿಲೆ ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಮುರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು ಕೂಡ ಭಾಗವಹಿಸಿದ್ದಾರೆ, ಆ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ಕೂಡಿಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಿವೆ ಅಂತೇಳಿ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ವಿ ಹಿರೇಗೌಡ ನಾನು.